ಅಭ್ಯಾಸ. ಆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1. ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು? ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಹಾರೆ, ಕೊಡಲಿ, ಸಲಿಕೆ, ಗುದ್ದಲಿ. 2. ಜನರನ್ನು ಸಲಹುವ ದಾತ ಯಾರು? ಜನರನ್ನು ಸಲಹುವ ದಾತ ರೈತ. ನೊಗವನ್ನು ಯಾವುದರಿಂದ ಮಾಡುವರು? ನೊಗವನ್ನು ಒಣಮರದ ಕಟ್ಟಿಗೆಯಿಂದ ಮಾಡುವರು. ಮೀನನ್ನು ಹೇಗೆ ಹಿಡಿಯುವರು? ಮೀನನ್ನು ಬಲೆ ಬೀಸಿ ಹಿಡಿಯುವರು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲಿಯುವವರು ಹೇಗೆ ಗಳಿಸಬಹುದು? ಹೊಸ ಹೊಸ ಬಗೆಯ ಉಡುಪುಗಳನ್ನು ಹೊಲೆಯುವುದರ ಮೂಲಕ ಬಟ್ಟೆ ಹೊಲಿಯುವವರು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು. ನೇಗಿಲನ್ನು ಹೇಗೆ ಮಾಡುವರು? ಒಣಮರದ ಹಲಗೆಯನ್ನು ಉಪಯೋಗಿಸಿ ಚೂಪಾಗಿ ಕೆತ್ತಿ ನೇಗಿಲನ್ನು ಮಾಡುವರು. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಜನರನ್ನು ಸಲಹುವವನು ಡ್ಯಾಶ್ ರೈತ. ನಗುವನ್ನು ಡ್ಯಾಶ್ ದಿಂದ ಮಾಡುತ್ತಾರೆ. ಮರ. ಬಟ್ಟೆಯ ಗಂಟನ್ನು ಡ್ಯಾಶ್ ಹೊರುತ್ತದೆ, ಕತ್ತೆ ಹೊರುತ್ತದೆ. ಮೀನನ್ನು ಹಿಡಿಯಲು ಬಲೆ ಬಳಸುತ್ತಾರೆ. ಈ ಖಾಲಿ ಜಾಗದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿ. ಹೊಸ ಹೊಸ ಬಗೆಯಲ್ಲಿ ಹುಡುಗೆಯ ಒಲೆಯುತ ಮೈಯನ ಮನವನ್ನು ಬೆಳಗಿಸುವೆ. ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ. ಭಾಷಾ ಚಟುವಟಿಕೆ. ಕೊಟ್ಟಿರುವ ವಿರುದ್ಧಾರ್ಥಕ ಪದಗಳನ್ನು ಮಾದರಿಯಂತೆ ವಾಕ್ಯಗಳಲ್ಲಿ ಬಳಕೆ ಮಾಡಿ. ರಾತ್ರಿ, ಹಗಲು. ರಾತ್ರಿ ನಕ್ಷತ್ರಗಳು ಕಾಣಿಸುತ್ತವೆ, ಹಗಲು ಸೂರ್ಯ ಕಾಣಿಸುತ್ತಾನೆ. ಹಿಗ್ಗು, ಕುಗ್ಗು. ನಾವು ಆಟದಲ್ಲಿ ಗೆದ್ದಾಗ ಹಿಗ್ಗಬಾರದು, ನಾವು ಆಟದಲ್ಲಿ ಸೋತಾಗ ಕುಗ್ಗಬಾರದು. ಸುಳ್ಳು, ನಿಜ. ನಾವು ಎಂದಿಗೂ ಸುಳ್ಳು ಹೇಳಬಾರದು, ನಾವು ಯಾವಾಗಲೂ ನಿಜವನ್ನೇ ಹೇಳಬೇಕು. ಚಿಕ್ಕ, ದೊಡ್ಡ. ಇರುವೆ ತುಂಬಾ ಚಿಕ್ಕದಾಗಿದೆ, ಆನೆ ತುಂಬಾ ದೊಡ್ಡದಾಗಿದೆ. ಪ್ರಾಸಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ. ರೈತನಿಗೆ, ದಾತನಿಗೆ. ಕೊಯ್ಯುವೆನು, ನೀಡುವೆನು. ಹಿಡಿಯುವೆನು, ಎಣಿಸುವೆನು. ಬೆಳಗಿಸುವೆ, ತವಕಿಸುವೆ. ಬಳಕೆ ಚಟುವಟಿಕೆ. ನಿಮ್ಮ ಊರಿನಲ್ಲಿರುವ ಕಸುಬುದಾರರನ್ನು ಪಟ್ಟಿ ಮಾಡಿ. ಅವರು ಯಾವ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಹುಟ್ಟಿರುವ ಜಾಗದಲ್ಲಿ ಬರೆಯಿರಿ. ಕಸುಬುದಾರರು ಮಾಡುವ ಕೆಲಸ. ದರ್ಜಿ ಬಟ್ಟೆ ಹೊಲಿಯುತ್ತಾನೆ, ನೇಕಾರ ಬಟ್ಟೆ ನೇಯುತ್ತಾನೆ, ಬಡಗಿ ಮರಗೆಲಸ ಮಾಡುತ್ತಾನೆ, ಚಾಲಕ ವಾಹನ ಚಲಾಯಿಸುತ್ತಾನೆ. ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು. ಏಕೆ? ಏಕೆಂದರೆ ಯಾವುದೇ ಒಂದು ಕೆಲಸ ಒಬ್ಬನೇ ಮಾಡಲು ಆಗುವುದಿಲ್ಲ. ಉದಾಹರಣೆಗೆ, ಒಂದು ಮನೆ ಕಟ್ಟುವಾಗ ಬಡಗಿ, ಎಲೆಕ್ಟ್ರಿಷಿಯನ್, ಪ್ಲಂಬರ್, ಇಂಜಿನಿಯರ್, ಕಾರ್ಮಿಕರು ಬೇಕಾಗುತ್ತಾರೆ. ಕೊಟ್ಟಿರುವ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳು ಅಡಗಿ ಕುಳಿತಿವೆ. ಅಂತಹ ಪದಗಳನ್ನು ಪತ್ತೆ ಹಚ್ಚಿ ವೃತ್ತ ಹಾಕಿ. ನೇಗಿಲು, ಕುಡುಗೋಲು, ಗಾಡಿ, ನೊಗ, ತೋರಣ, ಹಸು, ಕಣಜ, ಜಲ. ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನಿಮಗೆ ಇಷ್ಟವಾದವರು ಯಾರು? ಏಕೆ? ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನನಗೆ ಇಷ್ಟವಾದವರು ದರ್ಜಿ. ಏಕೆಂದರೆ ದರ್ಜಿ ಹೊಸ ಹೊಸ ಬಗೆಯ ಬಟ್ಟೆಗಳನ್ನು ಹೊಲಿದುಕೊಡುತ್ತಾನೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಪಠ್ಯ ಪುಸ್ತಕ.